ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ವಿರುದ್ಧ ಪೊಲೀಸರ ಸಮರ ಜೋರಾಗಿದೆ. ಡ್ರಗ್ ಪೆಡ್ಲರ್ಗಳ ವಿರುದ್ಧ ಹದ್ದಿನ ಕಣ್ಣಿಟ್ಟಿರುವ ಪೊಲೀಸರು ಜಸ್ಟ್ 15 ದಿನದಲ್ಲೇ ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಆದರೆ ನಗರದಲ್ಲಿ ಬೆಳಕಿಗೆ ಬರ್ತಿರುವ ಡ್ರಗ್ಸ್ ಪ್ರಕರಣಗಳು ಆತಂಕ ಹುಟ್ಟಿಸಿವೆ. ಜಸ್ಟ್ 5 ತಿಂಗಳಿನಲ್ಲಿ 160 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್. ಸಿಲಿಕಾನ್ ಸಿಟಿ ಐಟಿ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುವ ರಾಜಧಾನಿಯಲ್ಲಿ ಅಮಲಿನ ಲೋಕವೆಂಬ ವಿಷವ್ಯೂಹವೊಂದು ವಿಸ್ತರಿಸಿಕೊಳ್ಳುತ್ತಿದೆ. ಕೋಟಿಗಟ್ಟಲೆ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿರುವ ಪೊಲೀಸರೇ ಡ್ರಗ್ಸ್ ರಾಶಿ ಕಂಡು ದಂಗಾಗುತ್ತಿದ್ದಾರೆ. ಬೆಂಗಳೂರು ಡ್ರಗ್ಸ್ ಹಬ್ ಆಗ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಬೆಂಗಳೂರಲ್ಲಿ ಆ ಮಟ್ಟಿಗೆ ಡ್ರಗ್ಸ್ ಕೇಸ್ಗಳು ಬೆಳಕಿಗೆ ಬರ್ತಿವೆ. 2026 ಶುರುವಾಗಿ ಇವತ್ತಿಗೆ 5 ತಿಂಗಳು 6 ದಿನ. ಇಷ್ಟು ದಿನದಲ್ಲಿ ಬೆಂಗಳೂರು ಸಿಟಿಯಲ್ಲಿ 160 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಕೇವಲ ಕಳೆದ 15 ದಿನದಲ್ಲಿ 60 ಕೋಟಿಗಿಂತ ಹೆಚ್ಚು ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಎರಡು 2026 ಜನವರಿ 1ರಿಂದ ಇಲ್ಲಿವರೆಗೂ ಸುಮಾರು 160 ಕೋಟಿಗೂ ಹೆಚ್ಚಿನ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಆಘಾತಕಾರಿ ವಿಷಯ ಅಂದ್ರೆ ಕಳೆದ 15 ದಿನಗಳಲ್ಲಿ ಬರೋಬ್ಬರಿ 65 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ದೆಹಲಿ, ವೈಜಾಗ್, ಅಸ್ಸಾಂ ಭಾಗದಿಂದ ತರಕಾರಿ ಗಾಡಿ, ಬಸ್, ರೈಲುಗಳ ಮೂಲಕ ಬೆಂಗಳೂರಿಗೆ ಗಾಂಜಾ ಸಪ್ಲೈ ಆಗ್ತಿದೆ ಅನ್ನೋ ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಡ್ರಗ್ಸ್ ಪತ್ತೆ ಪ್ರಕರಣ ಹೆಚ್ಚಾಗಲು ಕಾರಣ ಏನಂತ ನೋಡ್ತಾ ಹೋದ್ರೆ, ಯುವಜನತೆ, ವಿದ್ಯಾರ್ಥಿಗಳು ಡ್ರಗ್ಸ್ ದಾಸರಾಗಿರೋದು ಬೆಂಗಳೂರಿಗೆ ಡ್ರಗ್ಸ್ ಸಪ್ಲೈ ಹೆಚ್ಚಾಗಲು ಬಹುಮುಖ್ಯ ಕಾರಣವಾಗಿದೆ. ಅಲ್ಲದೆ ಥೈಲ್ಯಾಂಡ್ನಲ್ಲಿ ಹೈಡ್ರೋ ಗಾಂಜಾ ಹಾಗೂ ಕೆಲ ಮಾದಕ ವಸ್ತುಗಳು ಸುಲಭವಾಗಿ ಸಿಗ್ತವೆ. ಹೀಗಾಗಿ ಅಲ್ಲಿ ನೆಲೆಸಿರುವ ಕೆಲ ಭಾರತೀಯರು ಭಾರತಕ್ಕೆ ಸರಬರಾಜು ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಮೇಲೆ ಪೊಲೀಸರ ಲಕ್ಷ್ಯ ಹೆಚ್ಚಾಗ್ತಿದ್ದಂತೆ ಡ್ರಗ್ಸ್ ಸ್ಮಗ್ಲಿಂಗ್ ಕೇಸ್ ಹೆಚ್ಚಳವಾಗ್ತಿದೆ. ಇನ್ನೊಂದೇನಂದ್ರೆ ಮದ್ಯ ಸೇವಿಸುವ ಖರ್ಚಿಗಿಂತಲೂ ಕಡಿಮೆ ಬೆಲೆಯಲ್ಲಿ ಗಾಂಜಾ ಸಿಗ್ತಿದ್ದು ವ್ಯಸನಿಗಳ ಸಂಖ್ಯೆ ಹೆಚ್ಚಿದೆ. ಇಷ್ಟು ದೊಡ್ಡ ಒಂದು ಮೊತ್ತದ ಡ್ರಗ್ಸ್ ಬೆಂಗಳೂರು ಸಿಟಿಗೆ ಬರ್ತಿರೋದು ಯಾಕೆ? ಇದಕ್ಕೆ ನಾನಾ ಕಾರಣಗಳನ್ನ ಪೊಲೀಸರು ಈಗಾಗಲೇ ಪಟ್ಟಿ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಸ್ಟಾಪ್ ಮಾಡಿದ್ದು, ವ್ಯಸನಿಗಳ ಮೇಲೆ ಕೇಸ್ ಹಾಕಿದ್ದು, ಜೊತೆಗೆ ಸೆಂಟ್ರಲ್ ಹಾಗೂ ಸ್ಟೇಟ್ನ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಒಟ್ಟಾಗಿ ಕೆಲಸ ಮಾಡ್ತಿರುವಂಥದ್ದು. ಇದೆಲ್ಲದನ್ನು ಪಟ್ಟಿ ಮಾಡಿಕೊಂಡು ಇನ್ನು ಈ ಡ್ರಗ್ಸ್ ಎಲ್ಲಿಂದ ಬರ್ತದೆ, ಇದನ್ನು ಹೇಗೆ ಸ್ಟಾಪ್ ಮಾಡಬೇಕು, ಇದನ್ನು ಕನ್ಸ್ಯೂಮರ್ಗಳಿಗೆ ತಲುಪದ ರೀತಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ 100% ನಿಗಾ ವಹಿಸಿ ಬೆಂಗಳೂರು ಸಿಟಿ ಪೊಲೀಸರು ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ಎಷ್ಟೇ ರೇಡ್ ಮಾಡಿದ್ರೂ ಕೋಟಿ ಮೌಲ್ಯದ ಡ್ರಗ್ ಸೀಸ್ ಆದ್ರೂ ಈ ದಂಧೆಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಒಂದ್ ಕಡೆ ಸಪ್ಲೈ ಚೈನ್ ಕಟ್ ಆದ್ರೆ ಡ್ರಗ್ ಮಾಫಿಯಾ ಕಿಂಗ್ ಪಿನ್ಗಳು ಹೊಸ ದಾರಿ ಹುಡುಕಿಕೊಳ್ಳುತ್ತಿದ್ದಾರೆ. ಅಮಲಿನ ಗುಂಗನ್ನ ಬೇರು ಸಮೇತ ಕಿತ್ತೆಸೆಯಲು ಪೊಲೀಸರು ಚುರುಕಿನ ಕಾರ್ಯಾಚರಣೆ ನಡೆಸಬೇಕಿದೆ. ಪ್ರಜ್ವಲ್, TV9 ಬೆಂಗಳೂರು.